ಇವತ್ತು ನನ್ನ ಲೆಗ್ ಡೇ. ನಿಮಗೆ ಕೂಡ ನೀ ಪೇನ್ ಇದ್ದರೆ ಈ ಲೆಗ್ ಡೇ ರುಟೀನನ್ನು ನೀವು ಟ್ರೈ ಮಾಡಿ. ಇವತ್ತು 6 ಪ್ಯಾಕ್ ಇನ್ 100 ಡೇಸ್ ಚಾಲೆಂಜ್ನ ಡೇ 3. ಬೇಗನೆ ವೇಟನ್ನು ಚೆಕ್ ಮಾಡಿಕೊಂಡು ನಾನು ವಾರ್ಮ್ ಅಪ್ಪನ್ನು ಸ್ಟಾರ್ಟ್ ಮಾಡಿದೆ. ನನಗೆ ವಾಲಿಬಾಲ್ ಆಡುವಾಗ ನೀ ಪೇನ್ ಸ್ಟಾರ್ಟ್ ಆಯಿತು. ಅದು ನನಗೆ ಸ್ಕ್ವಾಟ್ಸ್ ಮಾಡುವಾಗ ಯಾವಾಗಲೂ ನೀ ಪೇನ್ ಬರ್ತಾನೆ ಇತ್ತು. ಸೊ ನಾನು ಈ ವಿಡಿಯೋದಲ್ಲಿ ಒಂದು ಆಲ್ಟರ್ನೇಟ್ ವರ್ಕೌಟನ್ನು ಟ್ರೈ ಮಾಡ್ತಿದ್ದೇನೆ. ಫಸ್ಟಿಗೆ ನಾನು 3 ಸೆಟ್ ಆಫ್ ಲೆಗ್ ಕರ್ಲ್ಸ್ ಮಾಡ್ತೇನೆ. 3 ಸೆಟ್ಸಲ್ಲಿ ಸೇಮ್ ವೇಟನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಇದರ ಜೊತೆಗೇ ನಾನು ಬಾಡಿ ವೇಟ್ ಸ್ಕ್ವಾಟ್ಸಲ್ಲಿ 20 ರೆಪ್ಸ್ ಮಾಡ್ತಾ ಇದ್ದೇನೆ. ನನ್ನ ಅಪ್ಪರ್ ಬಾಡಿಗೆ ಕಂಪೇರ್ ಮಾಡಿದರೆ ನನ್ನ ಲೋವರ್ ಬಾಡಿ ಸ್ವಲ್ಪ ಕಮ್ಮಿ. ಇದರಿಂದಾಗಿ ನಾನು ವೀಕ್ಲಿ 2 ಟೈಮ್ಸ್ ಲೆಗ್ ಡೇ ಮಾಡ್ತೇನೆ. ಸೊ ಈ ಲೆಗ್ ಕರ್ಲ್ಸ್ ಮತ್ತು ಬಾಡಿ ವೇಟ್ ಸ್ಕ್ವಾಟ್ನ ಸೂಪರ್ ಸೆಟ್ ಆದಮೇಲೆ ನಾನು 3 ಸೆಟ್ ಆಫ್ ಲೆಗ್ ಪ್ರೆಸ್ಸನ್ನು ಮಾಡ್ತೇನೆ. ಇದರಲ್ಲಿ ಕೂಡ 3 ಸೆಟ್ಟಿಗೆ ಸೇಮ್ ವೇಟ್ಸನ್ನು ಯೂಸ್ ಮಾಡ್ತಿದ್ದೇನೆ. ಮತ್ತು ಇನ್ ಬಿಟ್ವೀನ್ ಸೆಟ್ಸ್ 2 ಮಿನಿಟ್ನ ರೆಸ್ಟ್ ತಗೋತಾ ಇದ್ದೇನೆ. ಇದಾದಮೇಲೆ ನಾನು 3 ಸೆಟ್ ಲೆಗ್ ಎಕ್ಸ್ಟೆನ್ಷನ್ ಮಾಡ್ತೇನೆ. ಮತ್ತು ಇದರಲ್ಲೂ ಕೂಡ ಸೇಮ್ ವೇಟನ್ನೇ 3 ಸೆಟ್ಟಿಗೂ ಯೂಸ್ ಮಾಡ್ತಾ ಇದ್ದೇನೆ. ಸೊ ಮೇಲೆ ಬಂದಾಗ ಲೆಗ್ಸನ್ನು ಸ್ಕ್ವೀಸ್ ಮಾಡ್ತಿದ್ದೇನೆ. ಆದಷ್ಟು ಕಂಟ್ರೋಲಾಗಿ ಲೆಗ್ಸನ್ನು ಕೆಳಗೆ ತರ್ತಾ ಇದ್ದೇನೆ. ನನಗೆ ಲೆಗ್ ಡೇ ಅವತ್ತು ಹೈಯೆಸ್ಟ್ ಅಮೌಂಟ್ ಆಫ್ ಮೈಂಡ್ ಮಸಲ್ ಕನೆಕ್ಷನ್ ಈ ವರ್ಕೌಟಲ್ಲೇ ಫೀಲ್ ಆಗೋದು. ಇದಾದ ನಂತರ ನಾನು ಬುಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ 3 ಸೆಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ನಿಮಗೆ ಒಮ್ಮೆ ಪ್ರಾಕ್ಟೀಸ್ ಆದರೆ ಇದೊಂದು ಬೆಸ್ಟ್ ವರ್ಕೌಟ್. ನೀವು ನೋಡಿರ್ತೀರಾ, ಇವತ್ತಿನ ವರ್ಕೌಟಲ್ಲಿ ನಾನು ಬಾರ್ಬೆಲ್ ಸ್ಕ್ವಾಟ್ ಯೂಸ್ ಮಾಡಿಲ್ಲ, ಅದರ ಬದಲಿಗೆ ಬುಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟನ್ನು ಮಾಡ್ತಿದ್ದೇನೆ. ಇದಾದ ನಂತರ 3 ಸೆಟ್ ಆಫ್ ಕಾಫ್ ರೈಸಸ್ ಈ ಕಾಫ್ ಮಿಷಿನಲ್ಲಿ ನಾನು ಮಾಡ್ತೇನೆ. ಇದರಲ್ಲಿ ನಾನು ಆದಷ್ಟು ಹೆವಿ ವೇಟನ್ನು ಯೂಸ್ ಮಾಡಿ 3 ಸೆಟನ್ನು ಕಂಪ್ಲೀಟ್ ಮಾಡ್ತೇನೆ. ಸೊ ಇದೇ ನನ್ನ ಸಿಂಪಲ್ ಆದ ಲೆಗ್ ಡೇ. ನೀವು ಕೂಡ ಇದನ್ನೇ ಟ್ರೈ ಮಾಡ್ಬೋದು. ವರ್ಕೌಟ್ ಕಂಪ್ಲೀಟ್ ಆದ ನಂತರ ನನ್ನ ಮೊಬೈಲ್ನ ನೋಟ್ಸ್ ಆ್ಯಪಲ್ಲಿ ಯಾವ ವರ್ಕೌಟ್ ಎಷ್ಟೆಷ್ಟು ರೆಪಿಟೇಷನ್ ಮಾಡಿದೆ ಅಂತ ಕರೆಕ್ಟಾಗಿ ಬರಿತಾ ಹೋದೆ. ಮತ್ತು ಹಾಗೆಯೇ ನನ್ನ ಪಿ ಜಿಗೆ ಬಂದು ಪ್ರೋಟೀನ್ ಶೇಕನ್ನು ಮಿಕ್ಸ್ ಮಾಡಿ ಕುಡಿದೆ. ಮತ್ತು ರಪನೆ ರೆಡಿಯಾಗಿ ಆಫೀಸಿಗೆ ಹೋದೆ. ಇಲ್ಲಿ 8 ಫ್ಲೋರ್ ಸ್ಟೇರ್ಸನ್ನು ಹತ್ತಿ ನನ್ನ ಇವತ್ತಿನ ಕಾರ್ಡಿಯನ್ನು ಕೂಡ ಕಂಪ್ಲೀಟ್ ಮಾಡಿದೆ. ನನ್ನ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ನೋಡಲಿಕ್ಕೆ ನನ್ನನ್ನು ಫಾಲೋ ಮಾಡಿ.